ಯಾವರು ಯಾವ್ದ್ರ ಬಗ್ಗೆ ಕೊಟ್ರಿ ಅರ್ಜಿ? ಕಾರ್ಡಿನ ಬಗ್ಗೆ ಸರ್. ಕಾರ್ಡ್ ಇಲ್ವಾ? ಕಾರ್ಡ್ ಇದೆ, ಕ್ಯಾನ್ಸಲ್ ಆಗಿದೆ. ಮಗ ಬೆಂಗಳೂರಲ್ಲಿದ್ದಾರೆ, ಅವರಿಂದ ಇದಾಗಿದೆ. ನಮ್ಮ ನೋಡಂಗಿಲ್ಲ, ಏನಿಲ್ಲ. ಏನು ಅರ್ಜಿ ಕೊಟ್ಟಿದ್ದೀಗ? ಸಾಗುವಳಿ ಬೇರೆಯವ್ರು ಮಾಡ್ತಾವ್ರು ನಮ್ಮ ಜಮೀನ, ನಾವು ಬೇರೆಯವರಲ್ಲಿದ್ದೀವಿ. ಅದರಿಂದ ಅದನ್ನ ಸರಿಪಡಿಸ್ಕೊಡಿ ಅಂತ ಡಿ ಸಿ ಕೊಟ್ರಿ ಅರ್ಜಿ? ಕೊಟ್ಟಿದ್ದೀವಿ. ಸಪ್ರೇಟ್ ಆಗಬೇಕು. ಲಲಿತಮ್ಮ ಯಾವರು? ಕಿಲಾರಳ್ಳಿ. ಸರ್ ನಂಬರ್ ಹೇಳಿ. 207. ಗುರುವಾರ ಪಾವಗಡ ತಾಲೂಕಿನ ಸಿಕಿಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದರು. ಸರಿಸುಮಾರು 150ಕ್ಕೂ ಅಧಿಕ ದೂರುದಾರರು ತಮ್ಮ ವಿವಿಧ ಸಮಸ್ಯೆಗಳ ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದಾರೆ. ಗುರುವಾರ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಆರಂಭವಾದ ಈ ಒಂದು ಜನಸಂಪರ್ಕ ಸಭೆ ಸರಿಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಒಂದು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಆಲಿಸಿದರು. ಕೇವಲ ತಾಲೂಕು ಕೇಂದ್ರಗಳಲ್ಲಿ ಮಾತ್ರ ಅಲ್ಲ, ತಾಲೂಕಿನ ಕಟ್ಟಕಡೆಯ ಗ್ರಾಮಗಳಿಗೂ ಸಹ ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಬಂದಿದ್ದಾರೆ. ಈ ಒಂದು ಜನಸಂಪರ್ಕ ಸಭೆಗೆ ಆತ್ಮೀಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ ಅವರನ್ನ ಸ್ವಾಗತವನ್ನು ಕೋರ್ತಾ ಇದೆ. ಇನ್ನು ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಮಧುಗಿರಿಯ ಎಸಿ ಗೊಟ್ಟೂರು ಶಿವಪ್ಪ, ಪಾವಗಡ ತಹಶೀಲ್ದಾರ್ ವೈರವಿ, ಪಾವಗಡ ಇಒ ಮಧುಸೂದನ್, ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಇದು ಗ್ರಾಮ 131ನೇ ಸರ್ವೆ ನಂಬರು ಗ್ರಾಮ. ಇದು ಎಲ್ಲರದು 5 ಜನ ಭಾಗಸ್ಥರು. ಅದರಲ್ಲಿ ಏನಾಗಿದೆ ಅಂದರೆ ಸಾಕಮ್ಮ ಹೆಂಬಾನ ಅಂತೇಳಿ ಬಿಲ್ ಮಾಡಿಸ್ಕೊಂಡು. ಯಾವ್ದು ಸ್ಕೀಮ್ ಯಾವ್ದು? ಇದು ದೊಡ್ಡಬೆಟ್ಟ. ದೊಡ್ಡ ಯಾವ್ದ್ರಲ್ಲಿ ಆಗಿರೋದು? 1918ರಲ್ಲಿ ಮಾಡ್ಕೊಂಡ್ರೆ. ಇದು ರಿಜಿಸ್ಟರ್ ಆಗಿರೋದು 1964ರಲ್ಲಿ ನಮ್ಗೆ ರಿಜಿಸ್ಟರ್ ಆಗಿರೋದು 5 ಜನಕ್ಕೂ. ಅದು ರೀತಿ 18ರಲ್ಲಿ ಮಾಡ್ಕೊಂಡ್ರೆ. ಇನ್ನು ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಪಾವಗಡ ತಾಲೂಕಿನ JDSನ ಮಾಜಿ ಶಾಸಕರಾದ KM ತಿಮ್ಮರಾಯಪ್ಪ ಸರತಿ ಸಾಲಿನಲ್ಲಿ ನಿಂತು 3 ಗ್ರಾಮಗಳ ಸಂಬಂಧಪಟ್ಟಂತೆ ದೂರನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಪಾವಗಡ ಪವರ್ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ಮರೂರು ಗ್ರಾಮದಲ್ಲಿ ಜಮೀನು ಮಂಜೂರಾಗಿಬಿಟ್ಟು 28 ವರ್ಷ ಆಯಿತು. ಸರ್ಕಾರದಿಂದ ಮಂಜೂರಾಗಿ ಹಕ್ಕುಪತ್ರ ಕೊಟ್ಟು ಪಹಣಿಗಳೆಲ್ಲ ಕೊಟ್ಟಿದ್ದಾರೆ, ಖಾತೆ ಮಾಡಿದ್ದಾರೆ. ಅವ್ರಿಗೆ ದುರಸ್ತಿ ಮಾಡಿಕೊಟ್ಟಿಲ್ಲ. ಒಬ್ರಿಗೊಬ್ರು ನಂದಿಲ್ಲ ಅಂತ ಹೇಳ್ಬಿಟ್ಟು ಜಗಳ ಆಡ್ತಾ ಇದ್ದಾರೆ. ಅದಕ್ಕೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಕಂದಾಯ ಇಲಾಖೆ ಇದುವರೆಗೂ ಮಾಡಬೇಕಾಯಿತು. ನಾವು ಭಾಳಷ್ಟು ಸಾರಿ ಒತ್ತಡ ಕೊಟ್ಟಿದ್ದೀವಿ, ಒತ್ತಾಯ ಮಾಡಿದ್ದೀವಿ, ಪತ್ರ ಕೊಟ್ಟಿದ್ದೀವಿ. ಇದುವರೆಗೂ ನಾವು ಕೆಲಸ ಆಗಿಲ್ಲ. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಅದೊಂದು ಸಬ್ಜೆಕ್ಟು ಪ್ರಮುಖವಾದಂಥದ್ದು. ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಆ ಒಂದು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರು ಕೂಡ ಸರಿಯಾದಂಥ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಅದರ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಅಂತ ಬಿಟ್ಟೇಳಿ ಅದೊಂದು ಮನವರಿಕೆ ಮಾಡೋಕ್ಕೆ ಬಂದಿದ್ದೀವಿ. ಮತ್ತು ಇಲ್ಲಿ ಹರಿಹರಪುರದಲ್ಲಿ ಸುಮಾರು 70 ವರ್ಷದಿಂದಲೂ ಸುಮಾರು 80 ಸರ್ವೆ ನಂಬರ್ 80, 81, 82, 83 4 ಸರ್ವೆ ನಂಬರ್ಗಳಲ್ಲಿ ಸುಮಾರು ಒಂದು 100 ಎಕರೆ ಜಮೀನನ್ನು ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಬಗರುಮ್ ಸಾಗುವಳಿ ಇದುವರೆಗೂ ಕೂಡ ಅವ್ರಿಗೆ ಯಾವುದೇ ದಾಖಲಾತಿಗಳಲ್ಲಿ ಸೇರಿಸಿಲ್ಲ. ಅದನ್ನು ಕೂಡ ತ್ವರಿತವಾಗಿ ಮಾಡಿಕೊಡಿ ಅಂತ ಬಿಟ್ಟು ಹೇಳಿ ಅದೊಂದು ಮನವಿ ಮಾಡ್ತಂಥದ್ದು. ಮತ್ತು ರಸ್ತೆಗಳ ಬಗ್ಗೆ ನಮ್ಮ ಭೂಮಿಯಲ್ಲಿ ಹೋಗ್ತಕ್ಕಂಥ ಜಮೀನಿಗೆ ಹೋಗ್ತಕ್ಕಂಥ ದಾರಿಗಳನ್ನು ಅಡ್ಗಟ್ಟಿದ್ದಾರೆ. ಅದರಲ್ಲಿ ಮರೂರು ಗ್ರಾಮದೊಂದು ಬಾಲಾಡಿರಲ್ಲಿ ಅವ್ರನ್ನ ತಡಿತಾ ಇದ್ದಾರೆ. ಆ ಒಂದು ದಾರಿಗಳನ್ನು ಬಿಡಿಸಲಿಕ್ಕೆ ನಾನು ಜಿಲ್ಲಾಧಿಕಾರಿಗೆ ಮನವಿ ಮಾಡೋಕ್ಕೆ ಇವತ್ತು ಇಲ್ಲೆಲ್ಲ ಬಂದಿದ್ದೀವಿ. ಬಗೆಹರಿಯೋದು ತಮ್ಮ ಮುಂದಿನ ನಡೆ ಏನು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೊಂದು ಸಾರಿ ಭೇಟಿ ಮಾಡಿ ಇವತ್ತೇನು ನಾವು ಕೊಟ್ಟಿರ್ತಕ್ಕಂಥ ಮನವಿ ಮೇರೆಗೆ ಏನು ಕ್ರಮ ವಹಿಸ್ತಾರೆ ಅದನ್ನು ನಾವು ನೋಡಿ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಸೂಕ್ತವಾದಂಥ ನಿರ್ಧಾರವನ್ನು ಮಾಡಿ ನಾವು ಅದಕ್ಕೆ ಹೋರಾಟವನ್ನು ಯಾವ ರೀತಿ ರೂಪಿಸಬೇಕು, ಯಾವ ಸಮಸ್ಯೆ ಬಗ್ಗೆ ಹೋರಾಟ ರೂಪಿಸಬೇಕು ಅದ್ರ ಬಗ್ಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್, ನನ್ನ ಹೆಸರು ಕೇಟಿಹಳ್ಳಿ ಹನುಮಂತರಾಯಪ್ಪ ಅಂತ. ಕೇಟಿಹಳ್ಳಿ ಸರ್ವೆ ನಂಬರ್ 34/1ರಲ್ಲಿ ಸರ್ಕಾರಿ ಬಾ ಖರಾಬಿದೆ. ಅದರಲ್ಲಿ ಸರ್ಕಾರ ಕಟ್ಟೆನ ಬೇರೆಯವರ ಪಕ್ಕದವ್ರು ಒತ್ತುವರಿ ಮಾಡ್ಕೊಂಡು, ಯಾರು ವಸೂರಪ್ಪ ಅನ್ನೋರು, ಹನುಮಂತಪ್ಪ ಅನ್ನೋರು ಒತ್ತುವರಿ ಮಾಡ್ಕೊಂಡು ಮರ ಹೊಡ್ಕೊಳ್ತಾ ಇದ್ರು. ಅವ್ರಿಗೆ ಯಾವುದೇ ಕಾನೂನು ಇಲ್ಲ. ಆದರೂ ಕೂಡ ಈ ಸರ್ವೇರ್ಗೆ ಅರ್ಜಿ ಕೊಟ್ಟರೆ ಇಲ್ಲೇವರೆಗೂ ಏನೂ ಮಾಡಿಲ್ಲ. ಅದರಿಂದ ನೀವು ಮಾಧ್ಯಮದವರಾದ್ರೂ ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಳ್ಳಕ್ಕೆ ಮಾಡಿ ನ್ಯಾಯ ಒದಗಿಸ್ಕೊಂಡು. ನಿಮ್ಮ ಹೆಸರೇನು? AC ಆಫೀಸ್ನಾಗ ಆಗೈತೆ ನಮ್ಮಂತೇನೆ. ಇಲ್ಲಿ ತಹಸೀಲ್ದಾರ್ ಅವ್ರದ್ದು ನಮ್ಮಂತೆ ಮಾಡಿಕೊಟ್ಟವ್ರಿ. ಪಾಣಿ ಒಂದು ಕೊಡ್ಬೇಕು. ಪಾಣಿ ಕೊಡ್ತಾ ಇಲ್ಲ. ಯಾರು ಕೊಡ್ತಾ ಇಲ್ಲ? ಇವ್ರೆ ತಿಮ್ಮಾರೆಡ್ಡಿ ಅವರು. ಯಾಕೆ ಹೇಳ್ರಿ ಸರ್? ಈ ಸಿಂಗೇಪುರ ಪಂಚಾಯತಿನಾಗೆ ಎಲ್ಲಾ ಊರಲ್ಲೂ ಚರಂಡಿ ಆದವು. ಕೊತ್ತೂರಾಗಲೇ ಅದ್ಭುತವಾಗಿ ಚರಂಡಿ ಮಾಡೋರೆ ಕೊಂಡಪ್ಪರು. ಸಿಂಗಾಪುರದಾಗ ಗಿರೀಶ್ ಇವರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಮಾಡೋರೆ. ಹರಿಹರಪುರದಾಗ ಯಾಕೆ ಮಾಡಿಲ್ಲ ಅಧಿಕಾರಿಗಳು?
ಈಗ ಮುಖ್ಯ ರಸ್ತೆನಾಗ ಐತೆ ಅದು ಕೊಳಚೆ. ದಿನಾಲೂ ಸಮೇತ ಅಕ್ಕಪಕ್ಕದವ್ರು ಗಲಾಟೆ ಮಾಡ್ಕೊಬೇಕು. ದೇವಸ್ಥಾನಕ್ಕೆ ಹೋಗೋರಿಗೆ ತೊಂದರೆ ಆಗ್ತಾ ಐತೆ, ರಸ್ತೆನಾಗ ಅಡ್ಡಾಡೋರೆಲ್ಲ ತೊಂದರೆ ಆಗ್ತಾ ಐತೆ. ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ರೆ, ಅಧಿಕಾರಿ ರಂಗಸ್ವಾಮಿ ಸರ್ ಹೇಳಿದ್ರೆ ಅವರು ಸುಮ್ಮನೆ ಜಾರಿಗೆ ಉತ್ತರ ಕೊಡ್ತಾರೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಮೇಲಧಿಕಾರಿಗಳಿಗೆ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಇವರನ್ನು ಬೇರೆ ಕಡೆಗೆಲ್ಲ ವರ್ಗಾವಣೆ ಮಾಡಿರಿ. ಜನಸಂಪರ್ಕ ಸಭೆ ಮುಗಿದ ನಂತರ ಜಿಲ್ಲಾಧಿಕಾರಿ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ. ಇವತ್ತು ಪಾವಗಡ ತಾಲೂಕು ಸಿಕೆಪುರ PHCಯಲ್ಲಿ ಜನಸಂಪರ್ಕ ಸಭೆ ನಾವು ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಹೋಬಳಿವಾರು ಜನಸಂಪರ್ಕ ಸಭೆ ಮಾಡಬೇಕು ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗಾಗಲೇ ಇದು 9ನೇ ತಾಲೂಕಲ್ಲಿ ನಾವು ಜನಸಂಪರ್ಕ ಸಭೆ ಮಾಡ್ತಾ ಇರೋದು. ಕೆಲವು ತಾಲೂಕಲ್ಲಿ PHC ಲೆವೆಲಲ್ಲಿ ಕೂಡ ನಾವು ಹೋಗಿ ಜನಸಂಪರ್ಕ ಸಭೆ ಮಾಡಿದ್ದೀವಿ. ಇದರದ್ದು ಉದ್ದೇಶ ಏನಂತ ಹೇಳಿದರೆ, ಜನರಿಗೆ ಏನೇನು ಯೋಜನೆಗಳು ಇದೆ ಅದು ಸರಿಯಾಗಿ ತಲುಪ್ತಾ ಇದೆ, ಮತ್ತು ನಮ್ಮ ಆಫೀಸರ್ಸ್ ಫೀಲ್ಡ್ ಲೆವೆಲಲ್ಲಿ ಹೇಗೆ ಕೆಲಸ ಆಗ್ತಾಯಿದೆ ಅಂತ ನಮಗೆ ಕೂಡ ಒಂಚೂರು ಮಾಹಿತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಸಿಕೆಪುರದಲ್ಲಿ ಸುಮಾರು 80 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಸುಮಾರು ಒಂದು 10% ಕಂದಾಯ ಇಲಾಖೆದು ಸಂಬಂಧಪಟ್ಟ ವಿಚಾರಗಳು ಇದೆ, ಮತ್ತು ಕೆಲವುದು RDPR ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಾಗೂ ಸುಮಾರು ಅರ್ಜಿಗಳು ಬಂದಿದ್ದಾವೆ. ಮುಖ್ಯವಾಗಿ ಆಶ್ರಯಕ್ಕೆ ನಮಗೆ ಸೈಟ್ಸ್ ಕೊಡಬೇಕು, ಮತ್ತು ಮನೆಗಳು ಮಂಜೂರು ಮಾಡಿ ಕೊಡಿ, ಸ್ವಚ್ಛತೆ ಆಗಬೇಕು, ಮತ್ತು ವಾಟರ್ಮೆನ್ ಸರಿಯಾಗಿ ಮಾಡ್ತಾ ಇಲ್ಲ ಕೆಲಸ, ಈ ಥರ ನಮಗೆ ವಿಚಾರಗಳು RDPR ಸಂಬಂಧಪಟ್ಟಾಗೆ ಬಂದಿದೆ. ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ದಾರಿದು ಸಮಸ್ಯೆಗಳು, ಸುಮಾರು ವರ್ಷದಿಂದ ದಾರಿ ಇಶ್ಯೂಸ್ ಏನಿದೆ, ಮತ್ತು ಕಂದಾಯ ಗ್ರಾಮಗಳು ಹೊಸದಾಗಿ ರಚನೆ ಮಾಡುವುದು ಮನವಿ, ಈ ಥರ ಮನವಿಗಳು, ಮತ್ತು ಫಾರ್ಮ್ 57 ಇದು ಬಗ್ಗೆ ಕೂಡ ಕೆಲವೊಂದು ಅರ್ಜಿಗಳು ಬಂದಿದ್ದಾವೆ. ಬಟ್ ಇಲ್ಲಿ ನಮಗೆ ನಾನು ಮುಖ್ಯವಾಗಿ ಗಮನ ಹರಿಸಿರೋದು ಅಂತ ಹೇಳಿದರೆ, ಪಿಂಚಣಿ ಸಂಬಂಧಪಟ್ಟಾಗೆ ಸುಮಾರು ಜನರಿಗೆ ಅದು OAP ಪೆನ್ಷನ್ಸು, SSY ಪೆನ್ಷನ್ಸು ಮತ್ತು ಅಂಗವಿಕಲರು ಪೆನ್ಷನ್ಸು ಬರ್ತಾ ಇಲ್ಲ ಅನ್ನೋದು. ಸೊ ಹಾಗಾಗಿ ಇಲ್ಲಿರುವ RI ಮತ್ತು VAO DTಗಳಿಗೆ AC ಮುಖಾಂತರ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಪಿಂಚಣಿ ಇದು ಸರಿಯಾಗಿ ಆಗಬೇಕು ಅಂತ ನಾವು ಹೇಳಿದ್ದೀವಿ. ಇವತ್ತು ನಾವು ಏನು ಜನಸಂಪರ್ಕ ಸಭೆ ಮಾಡಿದ್ದೀವಿ, ವಿಶೇಷವಾಗಿ ಆಧಾರ್ ಅದಾಲತ್ ಅಂತ ಕೆಲವೊಬ್ಬರಿಗೆ ಆಧಾರ್ ಇಶ್ಯೂಸ್ ಇದ್ದರೆ ಅದನ್ನು ಒಂದು ಮೆಷಿನ್ ಮತ್ತು ಮೆನ್ ಬಂದಿದ್ದಾರೆ, ಅದು ಮಾಡ್ತೀವಿ. ಮತ್ತು ಆಹಾರ ಅದಾಲತ್ ಅಂತ ನಮ್ಮ JD ಫುಡ್ ಅವರು ಬಂದಿದ್ದಾರೆ. ಕೆಲವರಿಗೆ ಏನಾಗುತ್ತೆ, ರೇಷನ್ ಕಾರ್ಡಲ್ಲಿ ಸಮಸ್ಯೆ ಇರೋದ್ರಿಂದ 3 ತಿಂಗಳಿಂದ ನಮಗೆ ಅಕ್ಕಿ ಬರ್ತಾ ಇಲ್ಲ ಅಂತ ಸುಮಾರು ಜನರು ಬಂದಿದ್ದಾರೆ, ಅದು ಕೂಡ ನಾವು ಸರಿಪಡಿಸಿದ್ದೀವಿ. ಅದೇ ರೀತಿಯಲ್ಲಿ ಪಿಂಚಣಿ ಅದಾಲತ್ತು ಮತ್ತು ಪೌತಿ ಖಾತೆ ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ಈ 4 ವಿಚಾರ ಬಗ್ಗೆ ಕೂಡ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ಇವತ್ತು ನಾವು ಮಾಡಿರೋದರಲ್ಲಿ ನಮಗೆ ಕಂಡು ಬಂದಿರೋದು ಸ್ವಲ್ಪ ಪಂಚಾಯತ್ಗಳಲ್ಲಿ ಸಮಸ್ಯೆ ಇರೋದು ಮತ್ತು ಪಿಂಚಣಿದು ಇಶ್ಯೂಸ್ ಇದೆ. ಸೊ ಅದನ್ನು ನಾವು ಡೋರ್ ಟು ಡೋರ್ ಸರ್ವೆ ಮಾಡಿಸಿ ಎಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಇಮಿಡಿಯೇಟಾಗಿ ಸಾಲ್ವ್ ಮಾಡಲಿಕ್ಕೆ ನಾವು ಸೂಚನೆ ಕೊಡ್ತೀವಿ. ಏಪ್ರಿಲ್ 4ನೇ ತಾರೀಕು ನಮ್ಮ ಜಿಲ್ಲಾ ಮಟ್ಟದ ಒಂದು ಜನಸಂಪರ್ಕ ಸಭೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ತುಮಕೂರಲ್ಲಿ ಆಗುತ್ತದೆ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈಗಾಗಲೇ 9 ತಾಲೂಕಲ್ಲಿ ಏನೇನು ಅರ್ಜಿಗಳು ಬಂದಿದ್ದಾವೆ ಅದರಲ್ಲಿ ಯಾವುದಕ್ಕೆಲ್ಲ ಸೊಲ್ಯೂಷನ್ಸ್, ಒಂದು ಲಾಜಿಕಲ್ ಸೊಲ್ಯೂಷನ್ಸ್ ಕಂಡುಹಿಡಿಬೋದು, ಅದನ್ನು ಮಾಡಿಕೊಂಡು ಬರಲಿಕ್ಕೆ ಈಗಾಗಲೇ ತಹಸೀಲ್ದಾರ್ಗಳಿಗೆ ನಾವು ಮೀಟಿಂಗ್ ತಗೊಂಡು ನಾವು ಸೂಚನೆ ಕೊಟ್ಟಿದ್ದೀವಿ, ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಇದರದ್ದು ಉದ್ದೇಶ ನಾವು ಬರೀ ಹೋಗಿ ಜನಸಂಪರ್ಕ ಸಭೆ ಮಾಡೋದು ಮಾತ್ರ ಅಲ್ಲ, ಈ ಒಂದು ಜನಸಂಪರ್ಕ ಸಭೆ ಇರ್ಬೋದು, ಹಿಂದೆ ಮಾಡಿರೋ ಜನಸಂಪರ್ಕ ಸಭೆಗಳು ಇರ್ಬೋದು, ಅದರಲ್ಲಿ ಏನೇನು ಸೊಲ್ಯೂಷನ್ಸ್ ಕಂಡುಹಿಡಿಬೋದು ಅದನ್ನು ಮಾಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ವಿ. ಕನಿಷ್ಠ ಒಂದು 30 ಅರ್ಜಿಗಳಾದರೂ ಸಾಲ್ವೇಷನ್ಗೆ ಬರಬೇಕು ಅಂತ ಕೂಡ ನಾವು ಇವತ್ತು ಬೆಳಗ್ಗೆ ಕೂಡ ನಾವು ರಿವ್ಯೂ ಮೀಟಿಂಗಲ್ಲಿ ಹೇಳಿದ್ವಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.